ಸೀನಿಯರ್ ಕರೆಸ್ಪಾಂಡೆಂಟ್ ದತ್ತರಾಜು ಈಗ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ದತ್ತರಾಜ್, ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಫೋನ್ ಹ್ಯಾಕ್ ಆಗಿದೆ ಅನ್ನುವಂಥದ್ದು, ಮೊಬೈಲ್ ಹ್ಯಾಕ್ ಆಗಿದೆ ಅನ್ನುವಂಥದ್ದು ಯಾವ ರೀತಿಯಾಗಿ ಆಯಿತು, ಸದ್ಯ ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಹ್ಯಾಕರ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ದತ್ತರಾಜ್? ಶಿವು, ಪ್ರಿಯಾಂಕಾ ಉಪೇಂದ್ರ ಹಾಗೂ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅದೇ ರೀತಿಯಾಗಿ ಅವರು ಆ ಹ್ಯಾಕ್ ಆದ ಸಂಬಂಧಪಟ್ಟ ಹಾಗೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಪ್ರಿಯಾಂಕಾ ಉಪೇಂದ್ರ ಹಾಗೂ ಉಪೇಂದ್ರ ಅವರು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಸೈಬರ್ ಕ್ರೈಮ್ನಂತಹ ಗಂಭೀರವಾದಂತಹ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಏನು ನೇರವಾಗಿ ಎಲ್ಲರಿಗೂ ಕಾಲ್ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಆರ್ಡರ್ಗಳನ್ನ ಕೊಟ್ಟಿದ್ದಾರೆ ಆ ಆರ್ಡರ್ಗಳ ಸಂಬಂಧಪಟ್ಟ ಹಾಗೆ ಯಾವ ವಸ್ತುಗೆ ಆನ್ಲೈನಲ್ಲಿ ಆರ್ಡರ್ ಕೊಡ್ತಾರೆ ಅಂಥವರಿಗೆ ಒಂದು ಲಿಂಕನ್ನು ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಆರ್ಡರ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರುತ್ತೆ, ನೇರವಾಗಿ ಲಿಂಕನ್ನು ಕಳಿಸ್ತಾರೆ. ಆ ಲಿಂಕಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಗೊತ್ತಾ ಇದ್ದಂತೆ ನೀವು ಆ ಒಂದು ಕರೆ ಹೋಗುತ್ತೆ. ಆ ಕರೆ ಅದರ ಒಳಗಡೆ ಇರ್ತಕ್ಕಂಥ ಲಿಂಕಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರ್ಗೆ ನೇರವಾಗಿ ಕರೆ ಮಾಡುವಂತಹ ಕೆಲಸ ಮಾಡಿ ಅಂತ ಹೇಳಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಒಂದು ಮೆಸೇಜನ್ನು ಕಳಿಸ್ತಾರೆ. ಆ ಲಿಂಕನ್ನು ಓಪನ್ ಮಾಡ್ತಾ ಇದ್ದಂತೆ ನೇರವಾಗಿ ಅವರ ಮೊಬೈಲ್ ಹ್ಯಾಕ್ ಆಗುತ್ತೆ. ಅದೇ ನಂಬರ್ ಇಟ್ಕೊಂಡು ಮತ್ತೆ ಕಾಲ್ ಮಾಡುವಂಥದ್ದು ಏನೋ ಸಮಸ್ಯೆ ಆಗಿರ್ಬೋದು ಅಂತ ಹೇಳಿ ಪ್ರಿಯಾಂಕಾ ಉಪೇಂದ್ರ ಅವರು ತಮ್ಮ ಪತಿ ಏನು ಉಪೇಂದ್ರ ಅವ್ರಿಗೆ ಹೇಳ್ತಾರೆ. ಅದೇ ರೀತಿಯಾಗಿ ನೇರವಾಗಿ ಆ ಒಂದು ಲಿಂಕಿಗೆ ಹೋಗ್ತಾರೆ ಮತ್ತು ಅದೇ ನಂಬರನ್ನು ಪ್ರೆಸ್ ಮಾಡ್ತಾರೆ. ಅದೇ ಟೈಮಲ್ಲಿ ಇಬ್ಬರ ಮೊಬೈಲು ಕೂಡ ಹ್ಯಾಕ್ ಆಗುತ್ತೆ. ಈ ಒಂದು ಹ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ನಂಬರ್ಗೆ ಯಾವ್ಯಾವ ಬ್ಯಾಂಕ್ ಅಕೌಂಟ್ಗಳು ಸೇರ್ಕೊಂಡಿದ್ದಾವೋ ಆ ಬ್ಯಾಂಕ್ ಅಕೌಂಟ್ ಎಲ್ಲವೂ ಕೂಡ ಅವರ ಒಂದು ವ್ಯಾಪ್ತಿಗೆ, ಅಂದರೆ ಸೈಬರ್ ಕಳ್ಳರು ಏನಿರ್ತಾರೆ ಅವ್ರ ವ್ಯಾಪ್ತಿಗೆ ಬರುತ್ತೆ. ಆ ಒಳಗಡೆ ಇರ್ತಕ್ಕಂಥ ಅಮೌಂಟ್ ಎಷ್ಟಿದೆ ಅದಿಷ್ಟದ್ದು ಕೂಡ ತಮ್ಮ ಅಕೌಂಟ್ಗೆ, ಅದು ಕೂಡ ಬೇನಾಮಿ ಅಕೌಂಟ್ ಇರುತ್ತೆ, ಆ ಬೇನಾಮಿ ಅಕೌಂಟ್ಗೆ ಶಿಫ್ಟ್ ಮಾಡ್ಕೊಂಡು ಆ ಅಮೌಂಟ್ಗಳನ್ನು ತಮ್ಮ ಜೇಬಿಗೆ ಇಳಿಸ್ಕೊಳ್ಳುವಂತಹ ಕೆಲಸವನ್ನು ಈ ಸೈಬರ್ ಕಳ್ಳರು ಮಾಡ್ತಾರೆ. ಈ ಸಂಬಂಧಪಟ್ಟ ಹಾಗೆ ಒಂದು ಮನವಿಯನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಪ್ರಿಯಾಂಕಾ ಉಪೇಂದ್ರ ಹಾಗೂ ಉಪೇಂದ್ರ ಅವರು ಮಾಡಿದ್ದಾರೆ. ಆದರೆ ಬೇರೆಯವ್ರಿಗೂ ಕೂಡ ಆ ಕಾಂಟ್ಯಾಕ್ಟ್ ಲೀಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಆ ನಂಬರ್ನಲ್ಲಿ ಯಾರಿದ್ದಾರೆ, ಫೇಸ್ಬುಕ್ ಲಿಂಕ್ ಏನು, ಯಾರ್ಯಾರು ಅವರಿಗೆ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದೊಂದು ಮೆಸೇಜ್ಗಳನ್ನು ಕಳಿಸಿ ನಮ್ಗೆ ಇಷ್ಟಿಷ್ಟು ಅಮೌಂಟ್ ಬೇಕು ಅಂತ ಕೇಳುವಂತಹ ಕೆಲಸವನ್ನು ಕೂಡ ಆರೋಪಿಗಳು ಮಾಡ್ಬೋದು. ಒಂದು ವೇಳೆ ಇಲ್ಲೆಲ್ಲ ಅಮೌಂಟ್ಗಳನ್ನು ಬ್ಯಾಂಕ್ ಅಕೌಂಟ್ ಜೊತೆ ಈ ನಂಬರ್ ಏನಿದೆ ಅದು ಫಿಕ್ಸ್ ಆಗಿರೋಕ್ಕೋಸ್ಕರ ಅಲ್ಲಿನ ಒಂದು ನಂಬರ್ಗಳು ಅಥವಾ ಅಲ್ಲಿನ ಬ್ಯಾಂಕ್ನ ಒಳಗಡೆ ಇರತಕ್ಕಂಥ ಎಷ್ಟು ಅಮೌಂಟ್ ಇದೆ ಅದನ್ನು ತೆಗೆದುಕೊಳ್ಳೋದಲ್ಲದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವರ ಹೆಸರನ್ನು ಬಳಸ್ಕೊಂಡು ವ್ಯವಹಾರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದಾಗಿದೆ. ಆ ಕಾರಣಕ್ಕೋಸ್ಕರ ಇದೀಗ ಒಂದು ಎಚ್ಚರಿಕೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಂಪ್ಲೇಂಟನ್ನು ಕೊಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರ ಒಂದು ದಂಪತಿಗಳು. ಓಕೆ ದತ್ತರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇದು